ಮದ್ವೆಗಿಂತ ಮುಂಚೆ ಅವರಿಬ್ರು ಒಟ್ಟಿಗೆ ಇರೋದ್ರಿಂದ ಏನ್ ಸಿಕ್ಬಿಡುತ್ತೆ? ಅವರಿಬ್ರು ಜಗಳ ಆಡ್ತಾರೆ, ಅದ್ರಲ್ಲೇನ್ ವಿಶೇಷ ಇದೆ? ಈ ಮದ್ವೆ ಆದವರಿಗೆ ಲಿವಿಂಗ್ ಅಲ್ಲಿ ಇದ್ದವ್ರನ್ನ ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚಾಗಬಹುದೇನೋ. ನಾನ್ ಹೇಳೋದು ಹೊಟ್ಟೆ ಕಿಚ್ಚು ಬಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಲಿವಿನ್ ಅಲ್ಲಿ ಇರೋರು ಕೂಡ ಅಷ್ಟೇ ಜಗಳ, ಅಷ್ಟೇ ಕಲಹ, ಅಷ್ಟೇ ನಷ್ಟನ ಅನುಭವಿಸ್ತಿರ್ತಾರೆ. ನ್ಯಾಯಾಲಯದಲ್ಲೂ ಹೇಳಲಾಗಿದೆ, ಒಬ್ಬ ಹುಡುಗ ಹುಡುಗಿ ಒಟ್ಟಿಗೆ ಇದ್ರೆ, ಬಹಳ ವರ್ಷಗಳಿಂದ ಅವರು ಒಟ್ಟಿಗೆ ಇದ್ರೆ, ಆಗ ಅವ್ರನ್ನ ಪತಿ ಪತ್ನಿ ಅಂತಾನೆ ಪರಿಗಣಿಸಬೇಕು. ಅವರಿಗೆ ವಿವಾಹ ಆಗಿದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ಯಾಕಂದ್ರೆ ಅವರ ಪ್ರತಿ ಲಕ್ಷಣನೂ ದಂಪತಿಗಳಿದ್ದ ಹಾಗೆ ಇರ್ತಾರೆ. ಅದ್ರಲ್ಲಿ ಏನ್ ಉಳ್ದಿರುತ್ತೆ? ಅವರು ಪರಸ್ಪರ ಅಸೂಯೆ ಪಡ್ತಾರೆ, ಒಬ್ರಿಗೊಬ್ರು ಪ್ರಾಣ ಹಿಂಡ್ತಿರ್ತಾರೆ, ಅವ್ರು ತಿಂತಾರೆ, ಸರಿಯಾಗಿ ಜೀವ ತಿಂತಾರೆ. ಅಷ್ಟೊಂದೆಲ್ಲ ಜೀವ ತಿಂತಾ ಇರ್ತಾರೆ ಅಂದ್ರೆ ದಂಪತಿಗಳಿದ್ದಂಗೆ ಅಲ್ವಾ? ಯಾಕೆ ಜೀವ ತಿಂತಿದ್ದೀರಾ? ತಮಾಷೆ ಮಾಡೋಂಥ ವಿಷಯ ಅಲ್ಲ. ನಿಮಗ್ ಶಾಪ ಬಂದ್ಬಿಟ್ಟಿದೆ. ನೀವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಮನುಷ್ಯರಲ್ಲೇ ಇನ್ನೊಂದು ಲಿಂಗ ಇದೆಯಲ್ಲ, ಅದ್ರ ಸುತ್ತಾನೆ ಸುತ್ತಬೇಕು ಅಂತ. ಮತ್ತೆ ಸುತ್ತದ್ಮೇಲೂ ಏನೂ ಸಿಗೋದಿಲ್ಲ. ಬಹುಶಃ ಮುಂದೆ ಮಕ್ಕಳಾಗ್ಬೋದು, ಅವನು ಕೂಡ ಆಮೇಲೆ ಸುತ್ತಾನೆ.